ಎಲ್ಲರಿಗೂ ನಮಸ್ಕಾರ. ನಾನು ಚನ್ನು ಬಾಗ್ಲಿ ಅಂತ. ಭಂಡಾರ ಪ್ರಕಾಶನ ಮಸ್ಕಿಯವರ ಆನ್ಲೈನ್ ಕಾವ್ಯ ಓದು ಸರಣಿಯ ಭಾಗವಾಗಿ ಇಂದು ಕವಿಯಿತ್ರಿ, ನಮ್ಮದೇ ಭಾಗದ ಕವಿಯಿತ್ರಿ ರೇಣುಕಾ ಕೊಡಗುಂಟಿಯವರ ಬಳಪದ ಚೂರು ಎನ್ನುವ ಕವನ ಸಂಕಲನದಿಂದ ಅವರ ಕಾವ್ಯವನ್ನು ನಾನು ನಿಮ್ಮ ಮುಂದೆ ಓದ್ತಾ ಇದ್ದೀನಿ. ಕಾವ್ಯ ಹೀಗಿದೆ. ಹಜಾರೆಯ ಹಜಾರದಲ್ಲಿ. ಕಾವ್ಯ ಹಜಾರೆಯ ಹಜಾರದಲ್ಲಿ. ಅಲ್ಲಲ್ಲಿ ಇದ್ದ ಕಳ್ಳಾಟಗಳಿಗೆ ಚಾದಾರವನ್ನು ಹೊದ್ದಿಸಿ ಒಂದೇ ಮಾತರಾಮ್ ಎನ್ನುತ್ತಾ ಹೊರಬಂದವು ಇಲಿಗಳು ಗುದ್ದನ್ನು ಬಿಟ್ಟು. ಕದ್ದ ಬೆಣ್ಣೆಯನ್ನು ತಿಂದಂತಹ ಮುಸುರಿ ಬಾಯಿಯನ್ನು ಒರೆಸಿಕೊಂಡು ಇಳಿದವು ಬೆಕ್ಕುಗಳು ಹೋರಾಟದ ಹಾದಿಯಲ್ಲಿ. ಕಪ್ಪಿದ್ದ ಕೂದಲಿಗೆ ಬಿಳಿ ಬಣ್ಣ ಹಚ್ಚಿ ತಲೆಗೆ ಗಾಂಧಿ ಟೋಪಿ ಹಾಕಿ ನಾನು ಅಣ್ಣ ಎನ್ನುತ್ತಾ ಕುರಿಗಳು ಆದವು ಗುಂಪಿನಲ್ಲಿ ಗೋವಿಂದ. ತೇರಿಲ್ಲದ ಜಾತ್ರೆಯಲ್ಲಿ ಎತ್ತ ನೋಡಿದರು ಕಂಡದ್ದು ಹಗಲು ವೇಷಗಳು. ಹಸುವಿನ ಮುಖಕ್ಕೆ ನೀರೆರಚಿದಾಗ ಕಂಡದ್ದು ಮಾತ್ರ ವ್ಯಾಘ್ರನ ರೂಪ. ಇದೀಗ ಹಜಾರದಲ್ಲಿ ಎಲ್ಲ ಪ್ರಾಣಿಗಳ ಮುಖಕ್ಕೂ ನೀರೆರಚಿ ನೋಡಬೇಕಾಗಿದೆ, ಯಾವುದು ನಕಲಿ ಯಾವುದು ಅಸಲಿ ಎಂದು. ನಮಸ್ಕಾರ.